ನಮ್ಮ ಮನೆಗೆ ರಾಯರ ಫೋಟೋ ಮತ್ತು ರಾಯರ ಮೂರ್ತಿ ಬಂತ್ರಿ. ನನಗಂತೂ ತುಂಬಾ ಖುಷಿ ಆಯ್ತು. ಕೊನೆವರೆಗೂ ವಿಡಿಯೋ ನೋಡ್ರಿ, ಎಲ್ಲರಿಗೂ ಗೊತ್ತಾಗುತ್ತೆ. ನಮಸ್ಕಾರ ರೀ, ಸುನೀತಾ ಕಾಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ವಿಡಿಯೋ ಸ್ಟಾರ್ಟ್ ಆಗಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆ ಈಗ 9 ಗಂಟೆಗೆ ನಾನು ಮನೆ ಕ್ಲೀನಿಂಗ್ ಕೆಲಸ ಭಾಳ ಬೇಗ ಮಾಡ್ಕೊಂಡು ಇವತ್ತು ಪಾತ್ರೆ ತೊಳೆಯೋದು, ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಬರ್ರಿ ನನ್ನ ಇವತ್ತಿನ ರೂಟೀನ್ ಯಾವ ಥರ ಇರುತ್ತಂತ ತಪ್ಪದೆ ನೋಡಿರಿ, ಲೈಕ್ ಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನೊಳಗೆ ಹೇಳ್ರಿ. ಮತ್ತೆ ಯಾವ ಥರ ವಿಡಿಯೋ ಮಾಡ್ಬೇಕು, ನಿಮಗೆ ಯಾವ ಥರ ಬೇಕಾಗೈತಿ ವಿಡಿಯೋ ಅಂತ ಕೇಳ್ರಿ. ಆಲ್ರೆಡಿ ನಾನು ಹೊಸ ಸ್ಕಿಲ್ ತರಬೇತಿ ಮೊನ್ನೆ ಇಲ್ಲಿ ಹುಲ್ಕೋಟಿಯೊಳಗಿಂದ ತೋರಿಸಿದ್ದೆ ನಾನು ನಿಮ್ಗೆ. ಅದರೊಳಗೆ ನಿಮಗೆ ಏನಾದರೂ ಮಾಹಿತಿ ಬೇರೆ ಆರಿ ವರ್ಕ್, ಬ್ಲೌಸ್ ಬಗ್ಗೆ ಏನೋ ಮಾಹಿತಿ ಬೇಕಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಗ್ರಿಕಲ್ಚರ್ ಬಗ್ಗೆ ಆಯ್ತು, ಏನೋ ಆಯ್ತು, ನನಗೂ ಅಷ್ಟು ತಿಳಿದಿರೋದಿಲ್ಲ. ನಾನು ಬೇರೆದವ್ರದ್ದು ಇಂಟರ್ವ್ಯೂ ಮಾಡಿ ನಿಮಗೆ ಮಾಹಿತಿ ಕೊಡೋಕೆ ಟ್ರೈ ಮಾಡ್ತೇನೆ ರೀ. ಯಾಕಂದ್ರೆ ಆ ವಿಷಯ ನಾನು ತಿಳ್ಕೊಂಡಂಗೆ ಆಕತಿ, ನಿಮಗೂ ತಿಳಿಸ್ದಂಗೆ ಆಕತ್ರಿ. ನಾನು ತಿಳ್ಕೊಳ್ಳೋದು ಭಾಳ ಇರುತ್ತೆ. ಅದಕ್ಕೋಸ್ಕರ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಿಮ್ಮ ಅಭಿಪ್ರಾಯಗಳನ್ನು. ಬರೀ ನನ್ನ ಇವತ್ತಿನ ರೂಟೀನ್ ಯಾವ ಥರ ಇರುತ್ತಂತ ನೋಡ್ರಿ ಅಂತ. ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ. ಮಕ್ಕಳೆಲ್ಲ ಬುಕ್ ಬಟ್ಟೆ ಎಲ್ಲ ಆ ಕಡೆ ಈ ಕಡೆ ಹರಿ ಹೋಗಿರ್ತಾರೆ. ಎಷ್ಟೊತ್ತನ ಎರಡು ಬೆಡ್ರೂಮ್ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಕಿಚನ್ನು ಎಲ್ಲ ಪಾತ್ರೆಗಳನ್ನ ತೊಳ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡೆ ರೀ. ಬೆಳಗ್ಗೆದ್ದು ಮಕ್ಕಳ ಟಿಫಿನ್ನು ಮುಗೀತ್ರಿ. ಇವಾಗ ಸಾಯಂಕಾಲ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊಂಡ್ರೆ ಅದು ನಮ್ಮ ಮನೆಯವರು ಬರ್ತಾರಂತ ಹೇಳಿ ಆಮೇಲೆ ಒಂದಿಷ್ಟು ಡಬ್ಬಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಈ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ. ಇದನ್ನು ದೇವ್ರ ಮನೆ ಸ್ನಾನ ಮಾಡಿ ಕ್ಲೀನ್ ಮಾಡಿ ಪೂಜೆ ಮಾಡ್ಕೋತೇನೆ ರೀ. ಇನ್ನು ಬಟ್ಟೆ ತೊಳೆಯೋದು ಅಷ್ಟೇ ಐತಿ. ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ಇಲ್ಲೇ ಸಾಯಿಬಾಬಾನ ಗುಡಿ ಐತಿ, ಹತ್ರ ಹೋಗಿ ಬರ್ತೇನೆ. ಹೋಗಿ ಬಂದು ಟಿಫಿನ್ ಮಾಡಿ ಬಟ್ಟೆ ತೊಳೆದು ಹಾಕ್ತೇನೆ ರೀ. ಆಮೇಲೆ ನನ್ನ ಎಡಿಟಿಂಗ್ ಇವತ್ತಿನ ವಿಡಿಯೋ ಮಾಡ್ಬೇಕು ಅನ್ಕೊಂಡೇನು, ಏನೋ ಒಂದು ನನಗೆ ಹೊಸ ಐಡಿಯಾ ಬಂದೈತಿ, ಅದನ್ನು ಮಾಡಿ ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡೇನಿ. ನೋಡ್ತೇನೆ ರೀ, ಎಷ್ಟು ಟೈಮ್ ಸಿಗುತ್ತೆ ನೋಡ್ತೀನಿ, ಟ್ರೈ ಮಾಡ್ತೇನೆ ರೀ ವಿಡಿಯೋ ಮಾಡೋಕೆ ಇವತ್ತು. ಯಾಕಂದ್ರೆ ನನಗೆ ಸಮಯನ ಸಿಗೋಲ್ದು. ಯಾಕಂದ್ರೆ ಕೆಲಸನ ಆಗ್ಬಿಡುತ್ತೆ, ಭಾಳ ಲೇಟಾಗಿ ಆಗತ್ಬಿಡತ್ತೆ ನಂದು. ಮಧ್ಯಾಹ್ನ ಬೇಸರ ಆಗ್ಬಿಡುತ್ತೆ ಏನರ ಮಾಡೋಕೆ. ಈಗಂತೂ ಬಿಸಿಲು ಸ್ಟಾರ್ಟ್ ಆಯ್ತು. ಈಗ ಯಾಕೋ ಏನೋ ನನಗೆ ಅಷ್ಟು ಇಂಟ್ರೆಸ್ಟ ಬರೋಲ್ದು ಇವಾಗ ವಿಡಿಯೋದ್ದು. ಇವಾಗ ಮಾತ್ರ ಹಾಕಾಕತ್ತೇನೆ, ಒಂದು ವಾರ ಆತ್ರಿ. ಒಂದಿನ ಬಿಟ್ಟು ಹಾಕಾಕತ್ತೇನೆ ವೀಡಿಯೋಸ್. ಹಿಂಗಾದರೂ ಮಾಡ್ತೇನೆ, ಡೈಲಿ ಹಾಕಕ್ಕೆ ಆಗ್ಲಿಕ್ಕಂದ್ರೂ ಒಂದಿನ ಬಿಟ್ಟು ಒಂದಿನ ಆದರೂ ಹಾಕಕ್ಕೆ ಟ್ರೈ ಮಾಡ್ತೇನೆ ರೀ. ಇವಾಗಂತೂ ಹೊಲ್ದಾನ ಕೆಲಸ ಅಂತೂ ಏನೂ ನಡೆದಿಲ್ಲ ರೀ. ಎಲ್ಲ ಹೊಟ್ಟದು ಒಳಗೆ ಹಾಕೊಂಡಾರ. ಆಮೇಲೆ ಕಡ್ಲಿದು ಮುಗಿಸಿದ್ರೆ, ಗೋಧಿ ಕಟಾವು ಮಾಡಿಸಿದ್ರಿ ರೀ. ಅದನ್ನು ಕಟಾವು ಮಷೀನಿಗೆ ಹಾಕಿದ್ರೆ ಕಡ್ಲಿ ರಾಶಿನೂ ಮುಗಿಸ್ಯಾರ. ಆಮೇಲೆ ಹೊಲ ನೇಗ್ಲಾನು ಹೊಡೆಯತ್ತಾರ ನಮ್ಮ ಮನೆಯವ್ರು. ಯಾವ್ಯಾವ ಈಗ ಕ್ರಾಪ್ ತಗೊಂಡೇವಿ ಅವನ್ನ ನೇಗ್ಲಿಗೆ ಹೊಡೆಯತ್ತಾರ. ಇಷ್ಟು ಕೆಲಸ ನಡೆದವ ನೋಡ್ರಿ ಇವಾಗ. ಬರೀ ನನ್ನ ರೂಟೀನ್ ಯಾವ ಥರ ಇರುತ್ತಂತ ನೋಡ್ರಿ ಅಂತ ಇವತ್ತು. ಇವಾಗ ಟೈಮ್ 10 ಗಂಟೆ ಮೇಲೆ ಆಗೈತ್ರಿ. ನಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ಗುರುವಾರ ಇತ್ತು. ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿರ್ತೇನೆ. ಪ್ರತಿ ಗುರುವಾರನೂ ಉಪವಾಸ ಇರ್ತೇನೆ ರೀ, ಪೂಜೆ ಮಾಡ್ತೀನಿ. ಆಮೇಲೆ ಏನಾರು ಒಂದು ಸ್ವೀಟ್ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗೆ ನೈವೇದ್ಯ ಹಿಡಿತೀನಿ. ನನ್ನ ಥರ ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಭಕ್ತರದ್ದೀರಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಾನು ದೇವ್ರ ಮನೇನ ಸೋಮವಾರ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅಂದ್ರೆ ಮಂಗಳವಾರ ಕಳಸ ತೆಗಿಂಗಿಲ್ಲ ರೀ, ನಾನು ಸೋಮವಾರ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಗುರುವಾರ ಅವತ್ತೊಂದು ದಿವಸ ಕಳಸ ತೆಗೆದು ಅವತ್ತು ಕ್ಲೀನ್ ಮಾಡ್ಕೊತೇನೆ ರೀ. ಯಾಕಂದ್ರೆ ಶುಕ್ರವಾರ ತೆಗಿಯಂಗಿಲ್ಲ ನಾನು ಕಳಸನ. ಮಂಗಳವಾರ ಶುಕ್ರವಾರ ಕಳಸ ತೆಗಿಯಂಗಿಲ್ಲ. ಸೋಮವಾರ ಆಮೇಲೆ ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆನೂ ಆಗುತ್ತೆ. ದೇವ್ರ ಮನೆಯೂ ಎಲ್ಲ ಪೂರ್ತಿ ಡೀಪ್ ಕ್ಲೀನ್ ಮಾಡ್ಕೊತೇನೆ ರೀ. ಕಡೆ ಶೆಲ್ಪ್, ದೇವ್ರ ಜಗಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡ್ತೀನಿ.
ನೀವು ಯಾವ ಥರ ಕಳಸ ತೆಗಿತೀರಿ, ಹೆಂಗೆ ಪೂಜೆ ಮಾಡ್ತೀರ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾನು ಮಾತ್ರ ಇದೇ ಥರ ಮಾಡ್ತೇನೆ. ಅಂದ್ರೆ ಮಂಗಳವಾರ ತೆಗಿಬಾರ್ದು ಕಳಸ ಅಂತಾರೆ, ಹೀಗಾಗಿ ನಾನು ಸೋಮವಾರನ ತಗೊಂಡಿರ್ತೇನೆ. ಆಮೇಲೆ ಶುಕ್ರವಾರ ತೆಗಿಬಾರ್ದು ಅಂತಾರಲ್ಲ, ಹೀಗಾಗಿ ಗುರುವಾರನ ಕಳಸ ಎಲ್ಲ ತೊಳೆದು ಹೊಸವು ಬೇರೆ ಮಾವಿನ ಎಲೆ ತಂದು ಕಳಸ ಇಟ್ಕೊಂಡು ಪೂಜೆ ಮಾಡಿರ್ತೇನೆ ರೀ ನಾನು. ನೀವು ಹೆಂಗೆ ಮಾಡ್ತೀರಂತ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೇನಿ. ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ದೇವ್ರಂದ್ರೆ ಒಂದು ಭಕ್ತಿ ಇರ್ತೈತಿ, ಒಂದು ಇದು ಇರುತ್ತೆ. ಅವ್ರವ್ರ ಮನಸ್ಸಿನ ತೃಪ್ತಿಗೋಸ್ಕರ ಅವ್ರವ್ರಿಗೆ ಹೆಂಗೆ ಬೇಕು ಹಂಗೆ ಪೂಜೆ ಮಾಡ್ತಾರೆ. ಎಲ್ಲರೂ ಉಪವಾಸ ಮಾಡ್ತಾರಂತ ಎಲ್ಲರಿಗೂ ನಾವು ಕಂಪೇರ್ ಮಾಡಬಾರ್ದ್ರಿ. ಅವ್ರವ್ರ ಭಕ್ತಿ ಅವ್ರವ್ರಿಗೆ ಸಮಾಧಾನ ಕೊಡ್ತಿರ್ತೈತಿ. ಬೇರೆದವರೆಲ್ಲ ಕಂಪೇರ್ ಮಾಡಿ ಮಾತಾಡ್ತಿರ್ತಾರೆ, ಅವರು ಜಾಸ್ತಿ ದೇವ್ರ ಪೂಜೆ ಮಾಡ್ತಿರ್ತಾರೆ, ಉಪವಾಸ ಮಾಡ್ತಾರೆ ಅಂಥೇಳಿ ಕಂಪೇರ್ ಮಾಡಿ ಯಾರಿಗೂ ಮಾತಾಡಬೇಡ್ರಿ. ನಾನು ಕೇಳಿಸ್ಕೊಂಡಿದ್ರು ಮಾತುಗಳನ್ನು ಹೇಳತ್ತೀನಿ ಅಷ್ಟೇ. ಅವ್ರವ್ರ ಭಕ್ತಿ ಅವ್ರವ್ರ ಸಮಾಧಾನಕ್ಕೆ ಅವ್ರವ್ರು ಮಾಡ್ತಿರ್ತಾರೆ, ಆದರೆ ಯಾರಿಗೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಕೆಲಸ ಆಗಲಿ ಮನಸ್ಸಾರೆ ಮಾಡ್ಬೇಕು. ಇನ್ನೊಬ್ರು ಹೇಳಿದ್ರು ಅಂಥೇಳಿ ಮಾಡಬಾರ್ದು. ಯಾವತ್ತು ಇನ್ನೊಬ್ರು ಮಾಡಾಕತ್ತಾರಂತ ನೋಡಿ ನಾವು ಮಾಡಬಾರ್ದು. ನಮ್ಮ ಮನಸಾರೆ ನಾವು ಮಾಡ್ಬೇಕು. ಯಾವುದೇ ಕೆಲಸ ಮಾಡಿದ್ರು ಇನ್ನೊಬ್ರು ಹೇಳಾಕತ್ತಾರ, ಇನ್ನೊಬ್ರು ಒತ್ತಾಯಕ್ಕೋಸ್ಕರ. ದೇವರ ಆರಾಧನೆ ಅಂತೂ ಇನ್ನೊಬ್ರು ಒತ್ತಾಯಕ್ಕಂತೂ ಮಾಡೋಕ್ಕಾಗೋದೇ ಇಲ್ಲರಿ. ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ, ನಮಗೆ ನೆಮ್ಮದಿಗೋಸ್ಕರ, ಏನೋ ಒಂದು ಪಾಸಿಟಿವ್ ಎನರ್ಜಿ ಅಂಥೇಳಿ ನಾನು ಪೂಜೆ ಮಾಡ್ತೀನಿ. ಆದರೆ ಬೇರೆದವ್ರು ನೋಡ್ತಿರ್ತೇನಲ್ಲ ನಾನು, ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಯಾರಿಗೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದ್ರ ಬಗ್ಗೆ ತಪ್ಪದೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ರಿ. ದೇವರಿಗೆ ಆಡಂಬರದ ಪೂಜೆಗಿಂತ ಭಕ್ತಿ ಭಾಳ ಮುಖ್ಯ ರೀ. ಹೀಗಾಗಿ ನಾನು ಸಿಂಪಲ್ಲಾಗೇ ಪೂಜೆ ಮಾಡ್ಕೊತೀನಿ. ಅಂದ್ರೆ ನಾನು ಊರಿಂದನೂ ಏನು ಆಡಂಬರದ ಐಟಮ್ಸ್ ಏನೂ ತೊಗೊಂಬಂದಿಲ್ಲ ರೀ. ಅಂದ್ರೆ ಬೆಳ್ಳಿ ಸಾಮಾನುಗಳನ್ನು ಏನೂ ತೊಗೊಂಡು ಬಂದಿಲ್ಲ. ದೀಪನೂ ಒಂದೇ ತಂದಿದ್ದೆ. ಆಮೇಲೆ ಮಣ್ಣಿನ ದೀಪಗಳನ್ನು ರಾಘವೇಂದ್ರ ಸ್ವಾಮಿಗೆ ಮಣ್ಣಿನ ಪಣತಿಯೊಳಗನ ದೀಪ ಹಚ್ಬೇಕಂತ್ರಿ, ತುಪ್ಪದ ದೀಪ. ಅದಕ್ಕೋಸ್ಕರ ನಾನು ಮಣ್ಣಿನ ಪಣತಿಯೊಳಗನ ತುಪ್ಪ ಹಾಕಿ ಹಚ್ಚಿರ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡಿರಿ, ಆದ್ರೆ ಭಕ್ತಿಯಿಂದ ಮಾಡಿರಿ ಅಂತ ನನ್ನ ಅಭಿಪ್ರಾಯ ರೀ. ಆಡಂಬರದ ಪೂಜೆಗೆ ಅಷ್ಟು ಇದು ಇಲ್ಲ. ಅಂದ್ರೆ ಭಕ್ತಿ ಭಾಳ ಮುಖ್ಯ. ನಮ್ಮ ಸಮಾಧಾನ ಅನಿಸ್ಬೇಕು, ನಮ್ಮ ಮನಸ್ಸಿಗೆ ಸಮಾಧಾನ ಅನಿಸ್ಬೇಕು. ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅಂಥೇಳಿ ನಮಗೆ ಆತ್ಮತೃಪ್ತಿ ಇರ್ಬೇಕು. ಅಂದ್ರೆ ದೇವ್ರಿಗೊಂದು ಪೂಜೆ ಸಲ್ತೈತಿ. ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿ, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿ ದೇವ್ರಿಗೆ ದೀಪ ಹಚ್ತೇವಂದ್ರೆ ಅಸಾಧ್ಯ ರೀ. ದೇವ್ರ ಪೂಜೆ ಮಾಡಿದ್ದೂ ಏನೂ ಸ್ವಾರ್ಥಕ್ಕೆ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ರೀ. ಒಳ್ಳೆ ಮನಸ್ಸಿಂದ ಮಾಡಿರಿ, ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗ್ಬೇಡ್ರಿ. ನಾನು 2 ದೀಪ ಹಚ್ಕೊಂಡಿದ್ರಿ. ಇಲ್ಲಿ ಇನ್ನೊಂದು ದೀಪ ಇತ್ತಲ್ಲ, ಅದನ್ನು ಹಚ್ಚಲಿಲ್ಲ. ನಾನು 3 ಆಗ್ತಾವಂಥೇಳಿ ಇದನ್ನು ಹಚ್ಚಲಿಲ್ಲ. ಮಣ್ಣಿನ ದೀಪ 2 ತುಪ್ಪ ಹಾಕ್ಕೊಂಡು ಮಣ್ಣಿನ ದೀಪ ಹಚ್ಕೊಂಡೀನಿ. ಬೃಂದಾವನ ನಾನು ಹೊರಗಿಟ್ಟಿದ್ನಲ್ರಿ, ಇಲ್ಲಿ ದೇವ್ರ ಮನೆಗೆ ಇಡಬಾರ್ದು ಅಂತಿದ್ರು. ಬೃಂದಾವನನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ರೀ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗಾದ್ರೂ ಗುರ್ತಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನಗೆ ಮಾತ್ರ ಎಷ್ಟು ಗುರ್ತೈತಿ ಅಷ್ಟನ್ನು ಮಾಡ್ತೀನಿ. ನಾನು ರಾಘವೇಂದ್ರ ಸ್ವಾಮಿ ಮೂರ್ತಿ ತಂದಿರಲಿಲ್ಲ ರೀ. ನೀವು ಮೊದಲಿನ ವ್ಲಾಗ್ ನಾನು ನೋಡ್ರಿ, ಗೊತ್ತಾಗುತ್ತೆ ನಿಮ್ಗೆ. ನಾನು ಸಿದ್ಧಾರೂಢರ ಮೂರ್ತಿ, ಆಮೇಲೆ ಒಂದು ಸರಸ್ವತಿ ಫೋಟೋ ಅಷ್ಟನ್ನು ತೊಗೊಂಡು ಬಂದಿದ್ದೆ ಊರಿಂದ ಬರುವಾಗ. ನಮ್ಮ ಬ್ರದರ್ ಮಂತ್ರಾಲಯಕ್ಕೆ ಹೋಗಿದ್ನ ರೀ. ಮಂತ್ರಾಲಯಕ್ಕೆ ಹೋಗಿ ಬರೋ ಮುಂದೆ ಒಂದು ಸತಿ ಮೂರ್ತಿ ತಂದುಕೊಟ್ಟಿದ್ದ. ಆಮೇಲೆ ನೆಕ್ಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಹೋಗಿದ್ದ, ಆವಾಗ ಫೋಟೋ ತೊಗೊಂಬಂದಾನ ನೋಡ್ರಿ. ರಾಘವೇಂದ್ರ ಸ್ವಾಮಿ ಫೋಟೋ ಬಂತು ಇವತ್ತು ನಮ್ಮ ಮನೆಗೆ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿನ ಆಯ್ತು ರೀ. ಭಾಳ ಅಂದ್ರೆ ಅದನ್ನು ಹೇಳ್ಕೊಳಕ್ಕೆ ಆಗೋಲ್ಲ ನಂಗೆ, ಅಷ್ಟು ಖುಷಿಯಾಗಿತ್ತು ನನಗೆ. ರಾಘವೇಂದ್ರ ಸ್ವಾಮಿ ಫೋಟೋ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿತ್ತು. ರಾಘವೇಂದ್ರ ಸ್ವಾಮಿ ಸುಮ್ಮನೆ ಯಾರ ಮನೆಗೂ ಬರುವುದಿಲ್ಲ. ಅವನ ಅಪ್ಪಣೆ ಅವನು ಇದು ಇದ್ದಾಗ ಅಷ್ಟೇ ಬರ್ತದಂತ ನಾನು ಕೇಳಿದ್ದೆ. ರಾಘವೇಂದ್ರ ಸ್ವಾಮಿ ನಮ್ಮ ಬೆನ್ನಿಂದ ಅದಾನ ಅನ್ನೋದು ನನಗೆ ಸೆಕೆಂಡ್ ಟೈಮ್ ಮತ್ತು ಪ್ರೂವ್ ಆತು ರೀ. ರಾಘವೇಂದ್ರ ಸ್ವಾಮಿ ನಮ್ಮ ಮನೆಗೆ ಬಂದು ನೆಲೆಸ್ದಂಗೆ ನನಗೆ ಫೀಲ್ ಆಯ್ತು. ಭಾಳ ಖುಷಿ ಆಯ್ತು ನನಗೆ. ನಾನು ಕೇಳಿರೋ ಮಾತು ರೀ, ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ ತಕ್ಷಣ ಹೋಗೋಕ್ಕಾಗಂಗಿಲ್ಲಂತ್ರಿ. ಆಮೇಲೆ ಫೋಟೋ ಮೂರ್ತಿ ತರಬೇಕಂದ ತಕ್ಷಣ ತರೋಕ್ಕಾಗೋದಿಲ್ಲಂತ. ನಮ್ದು ಎಂಥ ಸೌಭಾಗ್ಯ ನೋಡ್ರಿ, ನಮ್ಮ ಬಯಸದ ಬಂದ ಭಾಗ್ಯ ಅನ್ಕೋಬೋದು ರೀ. ರಾಘವೇಂದ್ರ ಸ್ವಾಮಿ ಸೇವೆ ಮಾಡೋಕ್ಕೆ, ಅವ್ರ ಆರಾಧನೆ ಮಾಡೋಕ್ಕೂ ಒಂದು ಪುಣ್ಯ ಬೇಕಂತ್ರಿ. ಎಲ್ಲರಿಗೂ ಸಿಕ್ಕಾರಿಗೆ ಮಾಡ್ಬೇಕಂದ ತಕ್ಷಣ ಮಾಡೋಕ್ಕಾಗೋದಿಲ್ಲಂತ್ರಿ. ನನಗೆ ಸಿಕ್ಕ ಸೌಭಾಗ್ಯ ಅಂದ್ಕೊಂಡೇನಿ ರೀ ನಾನು. ರಾಘವೇಂದ್ರ ಸ್ವಾಮಿ ಆರಾಧನೆ, ಆಮೇಲೆ ಅವರ ಸೇವೆ ಮಾಡೋದು ನನ್ನ ಸೌಭಾಗ್ಯ ಅಂದ್ಕೊಂಡೇನಿ ನಾನು. ಆಮೇಲೆ ರಾಘವೇಂದ್ರ ಸ್ವಾಮಿ ಫೋಟೋ ಮೂರ್ತಿ ಬಂದ ತಕ್ಷಣ 1 ತಿಂಗಳೊಳಗೆ ಒಳ್ಳೆ ಸುದ್ದಿ ಬರುತ್ತಂತ ನಾ ಕೇಳೇನಿ ರೀ.
ನನಗೆ ಅದರ ಅನುಭವನೂ ಆಯ್ತು ರೀ. ರಾಘವೇಂದ್ರ ಸ್ವಾಮಿ ನನಗೆ ಒಂದು ಒಳ್ಳೆಯ ಸುದ್ದಿನೂ ಕೊಟ್ರು. ಮುಂದಿನ ತೀರ್ಮಾನಗಳಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನಂಥೇಳಿ. ನನಗೆ ಏನೋ ಒಳ್ಳೆಯದು ಆಗಕತ್ತೈತಿ. ನಾನು ಆರಾಧನೆ ಮಾಡೋದ್ರಿಂದ ನಾನು ನಂಬೇನಿ ನಮ್ಮ ರಾಯರನ್ನು. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೇನೆ ರೀ.